ಅಂಬಿ ರೆವಲ್ಯೂಷನಿಂದ ನಾನು ಪ್ರಭುದೇವ್. ಇವತ್ತು ನಾವು ಬೆಂಗಳೂರಲ್ಲಿ ನಡೆಯುವಂಥ ಮಸಾಜ್ ಪಾರ್ಲರ್ ಏನೇನು ನಡೀತಿದೆ, ಈ ಮಸಾಜ್ ಅಂದ್ರೇನು, ಮಸಾಜ್ನ ಜನ ಯಾಕೆ ಮಾಡಿಸ್ಕೋತಾರೆ, ಯಾವ ಉದ್ದೇಶದಿಂದ ಹೋಗಿ ಈ ಮಸಾಜ್ ಹೆಸರಲ್ಲಿ ಏನೇನು ದಂಧೆ ನಡೀತಿದೆ, ಇದ್ರ ಬಗ್ಗೆ ನಮ್ಮ ಕೌಶಿಕ್ ಗೌಡರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈ ಕೌಶಿಕ್ ಗೌಡರು ಸುಮಾರು ಮಸಾಜ್ ಪಾರ್ಲರ್ಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿ ಏನೇನು ನಡೀತಿದೆ ಅಂತ ಸ್ವತಃ ಅವರೇ ತಿಳ್ಕೊಂಡು ಬಂದಿದ್ದಾರೆ. ಅವ್ರು ಏನು ನಡೀತಿದೆ ಅಂತ ಅವರ ಬಾಯಿಂದನೇ ನಾವು ಕೇಳೋಣ. ಕೌಶಿಕ್ ಗೌಡ್ರೆ, ಇವತ್ತು ನೀವು ಮಸಾಜ್ ಪಾರ್ಲರ್ ಹೋದ ಸಂದರ್ಭದಲ್ಲಿ ನೀವು ಅಲ್ಲಿ ಮಸಾಜ್ ಪಾರ್ಲರಲ್ಲಿ ಏನೇನು ಘಟನೆ ನಡೀತಿದೆ ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಿಸಿ ಹೇಳಿ. ಈ ಮಸಾಜ್ ಅನ್ನೋ ಹೆಸರಲ್ಲಿ ಏನೇನು ನಡೀತಿದೆ ಈ ಬೆಂಗಳೂರಿಗೆ? ನಾವು ಅಂದ್ಕೊಂಡಿರೋದು ಮಸಾಜಲ್ಲಿ SDM ಹಾಸ್ಪಿಟ್ಲಲ್ಲಿ ಈ ಮಸಾಜ್ನ ನಾವು ಯಾವ ರೀತಿ ಆರೋಗ್ಯ ದೃಷ್ಟಿಯಿಂದ ಮೈಕೈ ಫೈನ್ ಇರೋರು, ಬಾಡಿ ಫೈನು, ಏನೋ ಏನೋ ಬ್ಯಾಕ್ ಫೈನ್ ಇರೋರು ಇವರು ಅದನ್ನು ಮಸಾಜ್ ಆಗತ್ತಾರೆ. ಹೌದು. ಆದರೆ ಈಗ ಬೆಂಗಳೂರಲ್ಲಿ ಕೆಲವರು ನೀವು ಹೇಳ್ದಂಗೆ ನಮ್ಮ ಗಮನಕ್ಕೆ ತಂದಿರುವಂಗೆ ಮಸಾಜ್ ಹೆಸರಲ್ಲಿ ದೊಡ್ಡ ಹೈಟೆಕ್ ವೇಶ್ಯಾವಾಟಿಗಳು ನಡೀತಿದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಈಗ ಮಸಾಜ್ ಪಾರ್ಲರ್ ನೀವು ಕಣ್ಣಾರ ನೋಡ್ಕೊಂಡ್ಬಂದಿದ್ದೀರಲ್ಲ, ಈ ಮಸಾಜ್ ಪಾರ್ಲರ್ಗೆ ಯಾವ ರೀತಿ ಹೋಗ್ತೀರಿ, ಯಾವ ರೀತಿ ಹೋಗಿ ನಿಮ್ಮ ಕಣ್ಣಾರ ನಡೆದಂಥ ಸತ್ಯನ ನಮ್ಮ ವೀಕ್ಷಕರಿಗೆ ಒಂದ್ಸಲ ತಿಳಿಸ್ಕೊಡಿ. ಏಕೆಂದರೆ ಈ ಮಸಾಜ್ ಪಾರ್ಲರ್ ಏನೇನಾಯ್ತಿದೆ ಅಂತ ನಿಮ್ಗೆ ಸ್ವಲ್ಪ ಗೊತ್ತು ಘಟನೆ, ಅದ್ರ ಬಗ್ಗೆ ನಮಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ಸರ್, ಆ್ಯಕ್ಚುಲಿ ಇದು ಬಂದು ಏನಂತಂದರೆ, ಇವಾಗ ಒಳ್ಳೆ ಮಸಾಜ್ ಬೇಕು ನಿಮಗೆ ಬೆಂಗಳೂರು ನಗರದಲ್ಲಿ ಅಂತಂದರೆ ನೀವು SDM ಅಂತ ಸಂಸ್ಥೆಗಳಿದೆ. ಅದು ನಿಮಗೆ ಫಿಸಿಯೋಥೆರಪಿ ಆಗ್ಬೋದು, ಇಲ್ಲ ಮೈಕೈ ನೋವು ಆಗ್ಬೋದು, ಇಲ್ಲ ರಕ್ತ ಚಲಾವಣೆ, ಅದಕ್ಕೆಲ್ಲ ಭಾರಿ ಒಂದು ಇದಿದೆ, ಒಂದು ಹೆಲ್ಪ್ ಇದೆ. ಬಟ್ ಇನ್ನೊಂದಿದೆ, ಇದೇನಂತಂದರೆ ಇದು ಜಸ್ಟೈಲ್ನಲ್ಲಿ ಹುಡುಕ್ಬೋದು, ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ಅಡ್ವರ್ಟೈಸ್ ಕೊಟ್ಟು ಬನ್ನಿ ಮಸಾಜ್ಗೆ ಅಂತ ಹೇಳಿ ಇವರು ಕೆಲವು ಹೊರ ರಾಜ್ಯಗಳಿಂದ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಇಲ್ಲಿ ಒಂಥರ ಹೆಂಗೆ ಅಂತಂದರೆ, ಇವಾಗ ಹೇಗೆ ಅಂತಂದರೆ ಅವ್ರು ಕರೆಯೋದು ಬರೀ ಮಸಾಜ್ ಅಂತ ಹೇಳಿ, ಅಲ್ಲಿ ಹೋಗಾದ್ಮೇಲೆ ನಿಮಗೆ ಅಲ್ಲಿ ಯಾವ್ಯಾವ ಥರ ಮಸಾಜ್ ಇದೆ ಏನು ಅಂತ ವಿವರಣೆ ಮಾಡಿ ಅವ್ರು ಹೇಳ್ತಾರೆ. B2B ಇರ್ಬೋದು. ಅಲ್ಲ, ಈಗ ಯಾವ ರೀತಿ ಈಗ ನೀವು ಮಸಾಜ್ ಪಾರ್ಲರ್ಗೆ ಅವ್ರ ಸಾಮಾನ್ಯ ಜನರು ಯಾವ ರೀತಿ ಅವ್ರನ್ನ ಯಾವ ಸಾಮಾಜಿಕ ಜಾಲತಾಣ ಇದು ಮಾಡ್ತಾರೋ? ಸಾಮಾಜಿಕ ಜಾಲತಾಣ ಅಂತಂದರೆ ಇವಾಗ ನಿಮಗೆ ಮಾಧ್ಯಮವಾಗಿ ಫೇಸ್ಬುಕ್ ಇರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲ ಕೆಲವೊಂದು ಜಸ್ಟೈಲ್ ಅಂತ ಸಂಸ್ಥೆಗಳಿಂದ ನೀವು ಕಾಲ್ ಮಾಡಿದ್ರೆ ಅವ್ರಿಗೆ ಅವ್ರ ಸಂಪರ್ಕ ಬೇಕಂತ ಹೇಳಿದ್ರೆ ಸಾಕು, ಅವರು ನಿಮಗೆ ಅವ್ರ ನಂಬರ್ಗಳನ್ನ ಒದಗಿಸ್ತಾರೆ. ಇವಾಗ ನೀವು ಇರೋ ಏರಿಯಾದಲ್ಲಿ, ಇವಾಗ ಸಪೋಸ್ ನಾವು JP ನಗರಲ್ಲಿ ಇದ್ದೀವಿ ಅಂತಂದರೆ JP ನಗರಲ್ಲಿ ಕೇಳಿದ್ರೆ ಒಂದು 8-10 ನಂಬರ್ ಅವ್ರು ಕೊಡ್ಬೋದು ನಿಮಗೆ. ಆ ರೀತಿ ಈ ಮಸಾಜ್ ಪಾರ್ಲರ್ಗಳು ಏನಾಗಿದೆ ಅಂತಂದರೆ ಸರ್, ನಾಯಿ ಕೊಡೆಗಳಂತೆ ಇವಾಗ ಒಂದೊಂದು ಏರಿಯಾದಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರೂ ಒಂದು 2-3 ನಿಮ್ಗೆ ಸಿಗ್ಬೋದು ಒಂದು ರೋಡಲ್ಲಿ. ಆ ರೀತಿ ಯಾವ IVF ಸೆಂಟರ್ಗಳು ಹೆಂಗಿದೆಯೋ ಅದೇ ರೀತಿ ಇವತ್ತು ಸೇಮ್ ಮಸಾಜ್ ಪಾರ್ಲರ್ಗಳು ಆಗಿದೆ. ನೀವು ಓದೇಟಿಗೆ ಯಾವ ರೀತಿ ನೀವು ಹೇಳ್ತಾ ಇರೋದು, ಯಾವ ರೀತಿ ಹೋದ ತಕ್ಷಣ ಏನು ನಿಮಗೆ ಸರ್, ಇವಾಗ ಫೋನಲ್ಲಿ ಸಪೋಸ್ ಇವಾಗ ಕೆಲವೊಂದು ಹುಡುಗಿಯರು ಫೋನಲ್ಲಿ ಎಲ್ಲಾನು ಹೇಳ್ತಾರೆ. ಕೆಲವೊಂದು ಜನ ಇಲ್ಲಿ ಬನ್ನಿ ಸರ್ ಮಾತಾಡೋಣ ಅಂತ ಹೇಳಿ ಅಲ್ಲಿ ಹೋದ ನಂತರ ಇವಾಗ ಏನಿದೆ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಈ 1,500 ರೂಪಾಯಿಗೆ ನಿಮ್ಗೆ ನಾರ್ಮಲ್ ಮಸಾಜು. ಇನ್ B2B ಬೇಕಂತಂದ್ರೆ, ಅಂದ್ರೆ ಸಪೋಸ್ ನಿಮ್ಗೆ ಆಫ್ ನ್ಯೂಡ್ ಈ ತರ ಎಲ್ಲ ಇದೆ. ಕೆಲವೊಂದು ಬೇಕು ಅಂತಂದ್ರೆ ನಿಮ್ಗೆ ಅದಕ್ಕೆ ಹಣಕ್ಕೆ ತಕ್ಕಂತೆ ಇದು ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಕಡೆ ಆಗಿದೆ. ಈ ಒಂದು ಮುಖಾಂತರ ಪೊಲೀಸ್ ಇಲಾಖೆಯವರು ಹಲವಾರು ಬಾರಿ ರೈಡ್ಗಳು ಮಾಡಿದ್ದಾರೆ. ಟಿನ್ ಫ್ಯಾಕ್ಟ್ರಿಲಿ ಮೊನ್ನೆ ಈ ನಿರ್ವಾಣ ಸ್ಪಾ ಇರ್ಬೋದು, ಹಲವಾರು ಸ್ಪಾಗಳು ಈ ರೀತಿ ರೈಡ್ ಮಾಡ್ತಾ ಇದ್ರು ಇದಕ್ಕೆ ಒಂದು ಕಡಿವಾಣ ಅಂತಾನೆ ಇಲ್ಲ ಸರ್, ಕೊನೆ ಅಂತಾನೆ ಇಲ್ಲ. ಆ ರೀತಿ ಆಗಿಲ್ಲ. ಈಗ ಅದಿರಲಿ, ಈಗ ಮಸಾಜ್ ಹೋದಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಇವ್ರನ್ನ ಜನರನ್ನ ಅಟ್ರಾಕ್ಟ್ ಮಾಡೋದು, ಯಾವ ರೀತಿ ಮೇನ್ ಮಾಡ್ತಾರೆ ಸರ್? ಇವಾಗ ಇದು ಏನಾಗುತ್ತೆ ಅಂದ್ರೆ ಸೇಮ್ ಇದು ಅಡಿಕ್ಷನ್ ತರ ಸರ್. ಇವಾಗ ಏನಂತಂದ್ರೆ ಇವಾಗ ಏನೋ ಒಂದು ಅವ್ರಿಗೆ ಒಂದು ಪೇನ್ ಇರ್ಬೋದು, ಇಲ್ಲ ಸಪೋಸ್ ಅವ್ರಿಗೆ ಒಂದು ಮನೆಯಲ್ಲಿ ಒಂದು ವೈಫ್ ಜೊತೆ ಸಂಪರ್ಕ ಇಲ್ಲದೆ ಇರ್ಬೋದು, ಈ ರೀತಿ ವ್ಯಕ್ತಿಗಳನ್ನೇ ಅವರು ಟಾರ್ಗೆಟ್ ಮಾಡಿ ಅವರಿಂದ ಹಣ ದೋಚೋದು ಇವರು. ಮಸಾಜ್ ಅಂತಂದ್ರೆ ಸರ್, ಇವಾಗ ಅವ್ರನ್ನ ಕರೆದು ಮಸಾಜ್ ಅಂತ ಹೇಳಿ ಬರೀ ಮಸಾಜ್ನ ಹೆಸರಲ್ಲಿ ಅವ್ರಿಗೆ ಬೇರೆ ಬೇರೆ ಸರ್ವಿಸ್ಗಳು ಇಲ್ಲ ಸರ್. ಇವಾಗ ನೀವು ಒಂದು ಸತಿ ಅಲ್ಲಿಗೆ ಪರ್ಮನೆಂಟ್ ಕಸ್ಟಮರ್ ಆದ್ರಿ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ಸತಿ ನೀವು ಪರ್ಮನೆಂಟ್ ಕಸ್ಟಮರ್ ಆದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಬೇರೆ ಸೇವೆ ಸಿಗುತ್ತೆ ಅಂತ ಹೇಳಿ ಫೋನಲ್ಲಿ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ? ಅದಕ್ಕೆ ಅಡಿಕ್ಷನ್ ಆಗಿ ನಾವು ತಿರ್ಗಾ ಹೋಗ್ಬೇಕು. ಆ ರೀತಿ ಜನಗಳನ್ನ ಕಾಮದಾಹಿಗಳನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಸಿಟಿಗಳಲ್ಲಿ. ಒಟ್ಟಲ್ಲಿ ಅವ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ತಗೊಂಡು ಸರ್, ಆಲ್ರೆಡಿ ನಾವು ಕೆಲವಾರು ಜಾಗಗಳಿಗೆ, ಹಲವಾರು ಪ್ರತಿಷ್ಠಿತ ಏರಿಯಾಗಳಿಗೆ ಹೋಗಿ ನಾವು ಇದ್ರ ಬಗ್ಗೆ ಮಾಡಿ ಬಂದಿದ್ದೀವಿ. ಬಟ್ ಇನ್ನೂ ನಾವು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಕೊಟ್ಟು ಈ ರೀತಿ ಇನ್ನೂ ಎಕ್ಸ್ಪೋಸ್ ಮಾಡಿ, ಇದು ಮಾಧ್ಯಮದವರು ಇವಾಗ ಇನ್ನೊಂದು ಸರಿ ಹೇಳ್ಬೇಕಂತಂದ್ರೆ, ಇವಾಗ ನಾವು ಮಾಧ್ಯಮದವರು ಅಂತ ಹೇಳ್ಕೊಂಡು ಹೋದ್ರೆ ಅವರು ಕೆಲವರು ರೌಡಿಗಳನ್ನು ಬಿಟ್ಟು, ಇಲ್ಲ ಅಂತಂದ್ರೆ ಕೆಲವರು ಪ್ರಭಾವಿ ವ್ಯಕ್ತಿಗಳ ಹತ್ರ ಇದು ಮಾಡಿ ಅವರು ನಮ್ಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾರಲ್ಲಿ. ಹಾಗಾಗಿ ನಾವು ಸಾಮಾನ್ಯ ವ್ಯಕ್ತಿಯಾಗಿ ಸಾರ್ವಜನಿಕರಾಗೆ ಹೋಗಿ ಬಂದಿದ್ದೀವಿ ಅಲ್ಲಿಗೆ. ಈಗ ರಿಸೆಪ್ಷನ್ಗೆ ಹೋದ ತಕ್ಷಣ ಅವರೆಲ್ಲ ಸಂಪೂರ್ಣವಾಗಿ ಇಂತಿಂಥ ಮಸಾಜ್ ಕೊಡ್ತೀವಿ ಅಂತ ಹೇಳ್ಬಿಡ್ತಾರಾ? ಇಲ್ಲ ಸರ್, ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸರ್, ಇವಾಗ ನಿಮಗೆ ಚಾರ್ಜಸ್ ಬಂದು 1,500 3,000 ರೂಪಾಯಿಗೂ ಅವರು ಡಿಫರ್ ಮಾಡಿ ಹೇಳ್ತಾರೆ ನಮಗೆ, ಪ್ರೊಫೆಷ್ನಲ್ ಇದೆ ಸರ್ ಅಂತ ಹೇಳಿ.
ಮತ್ತು 5,000ದಿಂದ 10,000 ಗಂಟು ಐತೆ, 20,000 ಗಂಟು ಐತೆ ಅಂತ ಹಾಕ್ತಾರೆ. ಹಾಂ ಸರ್, ಅದು ಹೇಗೆ ಅಂತಂದರೆ ಸರ್, ಇವಾಗ ನೀವು ಒಳಗಡೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ನಾರ್ತ್ ಇಂಡಿಯನ್ ಇಲ್ಲ ಸೌತ್ ಇಂಡಿಯನ್ ಒಂದು ಹೆಣ್ಮಗಳು ಬಂದು ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಒಂದು ಇದನ್ನು ಕೊಡ್ತಾರೆ, ಅಂಡರ್ವೇರ್ನ ಹಾಕ್ಕೊಂಡು ನೀವು ಮಲಗಬೇಕಂತ ಹೇಳಿ. ಅದಾದ ನಂತರ ನೀವೇನು ಇದು ನೀವು ಪ್ರತಿಷ್ಠಿತ ವ್ಯಕ್ತಿನೋ ಏನು ಅಂತ ಅಂದ್ಬಿಟ್ಟು ನಿಮಗೆ ಮಸಾಜ್ ಮಾಡ್ತಾ ಮಾತಾಡಿಸಿ ಅವರು ನಿಮ್ಮನ್ನ ಪ್ರಚೋದನೆ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ನೀವೇನು ಕೆಲಸ ಮಾಡ್ತೀರಿ, ನೀವು ಯಾವ ಇಲಾಖೆಗೆ ಸೇರಿರೋ ಇದನ್ನು ಅವರು ತಿಳ್ಕೊಂಡು ಸರ್, ಇದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ನಮ್ಮ ಬಾಡಿ ಟು ಬಾಡಿ ಅಂದರೆ ಅರೆನಗ್ನವಾಗಿ ಇಷ್ಟು ನಾವು ಚಾರ್ಜ್ ಮಾಡ್ತೀವಿ, ಇಲ್ಲ ಇದಕ್ಕೆ ನಿಮಗೆ ಪ್ರಚೋದನೆ ಮಾಡಿ ಸರ್, ನಿಮಗೆ ಇದು ಇನ್ನೂ ಹಲವಾರು ರೀತಿ ಮಸಾಜ್ಗಳಿದೆ, ಅದು ಹೇಳೋಕ್ಕೆ ಆಗಲ್ಲ. ಆ ರೀತಿ ನಿಮಗೆ ಪ್ರಚೋದನೆ ಮಾಡಿ ಸರ್, ಅಲ್ಲಿ ಹಣವನ್ನು ಜಾಸ್ತಿ ದುಪ್ಪಟ್ಟಾಗಿ ತಗೊಳ್ಳೋವಂಥದ್ದು. ಮತ್ತು ಇದು ಹೇಗೆ ಅಂತಂದರೆ ಸರ್, ಇಲ್ಲಿ ಮಾಲೀಕರೇ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಈ ರೀತಿ ಟ್ರೈನ್ ಮಾಡಿ ಇಷ್ಟು ತಗೊಳ್ಳಿ ಅಂತ ಹೇಳಿ. ಯಾವ ರೀತಿ ಇದು ಮಾಡ್ತಾರಲ್ಲ, ಅಪ್ರೋಚ್ ಮಾಡ್ತಾರೆ ಗ್ರಾಹಕರನ್ನ ಸರ್. ಅವರು ಹೋಗಿದ ನಂತರ ಅವರು ಇವಾಗ ಏನು ಟ್ರಾನ್ಸ್ಪರೆಂಟ್ ನಮಗೆ ಕೊಟ್ಟಿರ್ತಾರೋ, ನಮ್ಮ ಮರ್ಮಾಂಗ ಎಲ್ಲ ಕಾಣಬೇಕು ಆ ರೀತಿ ಒಂದು ಟ್ರಾನ್ಸ್ಪರೆಂಟ್ ಬಟ್ಟೆನ ನಮಗೆ ಕೊಟ್ಟಿರ್ತಾರೆ ಹಾಕೊಳ್ಳೋದಕ್ಕೆ. ಅದೇನು ನಿಮಗೆ ಫುಲ್ ನಗ್ನವಾಗಿ ಏನು ಇರಲ್ಲ ಸರ್. ಅಲ್ಲಿ ಹೋದ ನಂತರ ಅವರು ಮಸಾಜ್ ಮಾಡ್ತಾ ತಾವು ಏನು ಕೆಲಸ ಮಾಡ್ತೀರಿ, ತಾವು ಯಾವ ಇದು ಎಲ್ಲಿಗೆ ಸೇರಿದವರು, ನೀವು ಇದು ಉತ್ತರ ಭಾರತದ ಕಡೆಯವರಾ ಇಲ್ಲ ಇಲ್ಲಿಯವರೇನಾ ಬೆಂಗಳೂರವರೇನಾ ಅಂತ ತಿಳಿದುಕೊಂಡು ಸರ್, ಅದಾದಮೇಲೆ ಅವರು ನಿಮ್ಮ ಹತ್ರ ಸರ್ ಹಣ ಪೀಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಹಣಕ್ಕೆ ಇಷ್ಟು ಹಣಕ್ಕೆ ಈ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿ. ಇವಾಗ ಅವರು ಅರೆನಗ್ನವಾಗಿ ನಾನು ಮಸಾಜ್ ಮಾಡ್ಬೇಕಂತ ಹೇಳಿದ್ರೆ ಬಾಡಿ ಟು ಬಾಡಿ ಅಂತ ಅಂದ್ಬಿಟ್ಟು ಸರ್ ಅದಕ್ಕೂ ನಿಮಗೆ 5,000 ಆಗುತ್ತೆ. ಇಲ್ಲ ಇದು ನಿಮಗೆ ಫುಲ್ ಸರ್ವಿಸ್ ಬೇಕಂತ ಹೇಳಿದ್ರೆ ಒಂದು 8,000ರಿಂದ 10,000 ಆಗುತ್ತೆ. ಈ ರೀತಿ ಸರ್ ಅವರು ಹಲವಾರು ಕಡೆ ನಡೀತಾ ಇದೆ. ಅದೇ ಈಗ ಅವ್ರನ್ನ ಯಾವ ರೀತಿನ ಈಗ ಮತ್ತೆ ಅವ್ರಿಗೆ ನಂಬರ್ನ ನೀವು ಹೇಳ್ತಿದ್ರಲ್ಲ, ಮಸಾಜ್ ಮಾಡಿ ಮತ್ತೆ ಹೊಸ ಹುಡುಗಿರು ಬಂದವ್ರೆ ಅಂತ ಮೆಸೇಜ್ ಮಾಡ್ತಾರೆ ಅಂತ ಮೊದಲು ಹೇಳಿದ್ರು. ಹೌದು ಸರ್, ಅದು ಪ್ರಚೋದನೆ ಮಾಡಿ ಸರ್. ಇವಾಗ ನೀವು ಏನು ಒಂದು ಸತಿ ಹೋಗಿ ಅಡಿಕ್ಷನ್ ಆಗಿರ್ತೀರಿ, ನಿಮ್ಮ ನಂಬರ್ನ ಅವ್ರು ಬಳಸ್ಕೊಂಡು ಈಗ ನೆಕ್ಸ್ಟ್ ಅವರು ಯಾವಾಗ ನೀವು ಹುಡುಗಿಯರನ್ನ ಚೇಂಜ್ ಮಾಡ್ತಾರೋ ಅವಾಗ ಸರ್ ನಿಮಗೆ ಅವರು ಚೇಂಜ್ ಆಗಿದೆ, ಬನ್ನಿ ಹೊಸ ಸ್ಟಾಫ್ ಬಂದಿದ್ದಾರೆ, ನಾರ್ತ್ ಇಂಡಿಯನ್ ಬಂದಿದ್ದಾರೆ, ಸೌತ್ ಇಂಡಿಯನ್ ಬಂದಿದ್ದಾರೆ ಅಂತ ಹೇಳಿ ಸರ್ ಪ್ರಚೋದನೆ ಮಾಡಿ ಅವರು ಈ ಗ್ರಾಹಕರನ್ನ ಕಳ್ಸ್ಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ನಡೀತಾ ಇದ್ದಲ್ಲ ಬೆಂಗಳೂರಲ್ಲಿ. ಹೌದು. ಈಗ ಪೊಲೀಸ್ಗೆ ಮಾಹಿತಿ ಇರಲ್ವಾ ಸರ್? ಮಾಹಿತಿ ಇದೆ, ಹಲವಾರು ರೈಡ್ಗಳನ್ನು ಹಮ್ಮಿಕೊಂಡು ಹಲವಾರು ಕಡೆ ಇದು ಮಸಾಜ್ ಪಾರ್ಲರ್ಗಳನ್ನ ಮುಚ್ಚಿಸಿ ರೈಡ್ ಸುಧಾ ಮಾಡಿದ್ದಾರೆ. ಹಾಗಂತ ಸರ್ ಇಡೀ ಬೆಂಗಳೂರನ್ನ ಕ್ಲೀನ್ ಮಾಡೋದಕ್ಕೆ ಭಾರಿ ಕಷ್ಟ ಇದೆ ಸರ್. ಅಲ್ಲ, ಬೆಂಗಳೂರಲ್ಲಿ ಇರೋ ಎಲ್ಲ ಮಸಾಜ್ ಪಾರ್ಲರ್ ಹಿಂಗೆ ನಡೀತಾವ? ಅಲ್ಲ, ಹಲವಾರು ಒಂದು 75 ಭಾಗ ಈ ರೀತಿ ಇದೆ, ಇನ್ನು 25 ಭಾಗ ಬಂದು ಪ್ರೊಫೆಷನಲ್ ಇದೆ ಸರ್. ಇವಾಗ ಕೋಟಕಲ್ ಆರ್ಯ ವೈದ್ಯಶಾಲಾ ಇರ್ಬೋದು, SDM ಅವ್ರು ಇರ್ಬೋದು, ಅಂತ ಸಂಸ್ಥೆಗಳು ಫಿಸಿಯೋಥೆರಪಿ ಇರ್ಬೋದು, ಬಾಡಿ ಪೇನ್ ಇರ್ಬೋದು, ಬಾಡಿ ಇದಕ್ಕೆ ರಿಲ್ಯಾಕ್ಸೇಷನ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಈಗಂದ್ರೆ ಈ ಗ್ರಾಹಕರನ್ನ ಇವರು ಸಂಪೂರ್ಣವಾಗಿ ಕಾಮದಾಯಿಗಳನ್ನ ಹೌದು. ಇದೊಂದು ಅಡಿಕ್ಷನ್ ಟೈಪ್. ಹೇಗೆ ಅಂತ ಹೇಳಿದ್ರೆ ಸರ್, ಮಸಾಜ್ ಅಲ್ಲ ಇದು, ಮಸಾಜ್ ಅಲ್ಲ ಸರ್, ಮಸಾಜ್ ಅಂತ ಇದನ್ನ ಈಗಲಾಗಿ ನಾವು ವೇಶ್ಯಾವಾಟಿಕೆ ಅಂತಾನೆ ಅನ್ಬೋದು. ಹೇಗೆ ಅಂತ ಹೇಳಿದ್ರೆ ಸರ್, ಇವಾಗ ನೋಡಿ ಪ್ರಚೋದನೆ ಮಾಡಿ ಇವಾಗ ಇವರು ಮೊದಲಾಗಿ ಸರ್ ನಮ್ಮ ಡಾಟಾಬೇಸ್ ಹೇಗೆ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಇವಾಗ ಸಪೋಸ್ ಇವಾಗ ನೀವು ಒಂದು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಅಂತಂದ್ರೆ ನೀವು ಎಲ್ಲೋ ನಿಮ್ಮ ನಂಬರ್ನ ಕೊಟ್ಟಿರ್ತೀರಿ ಬ್ಯಾಂಕ್ಗಳಿಗೆ, ಅಲ್ಲಿಂದ ಒಂದು ಡಾಟಾಬೇಸ್ನ ಇವ್ರು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೆಸೇಜ್ ಬರುತ್ತೆ, 60 ಮಿನಿಟ್ಸ್ಗೆ ಈ ಥರ ಮಸಾಜ್ ಇದೆ ಅಂತ ಹೇಳಿ. ಆ ರೀತಿ ಹಲವಾರು ಕಡೆ ಇವರು ಕರ್ಸ್ಕೊಂಡು ಸರ್ ಈ ರೀತಿ ಒಂದು ದಂಧೆನ ಮಾಡ್ತಾ ಇದ್ದಾರೆ ಈ ಬೆಂಗಳೂರು ನಗರದಲ್ಲಿ. ಅದೇ ಈ ಮಸಾಜ್ನ ಸಂಪೂರ್ಣವಾಗಿ ನಿಮ್ಮ ಪ್ರಕಾರ 75 ಭಾಗ ಇದೇನೆ. ಹಲವಾರು ಸತಿ ಸರ್ ನಾವು ಹೋಗಿ ಈ ಇಲಾಖೆಯವ್ರಿಗೆ ವಿಷಯ ಮುಟ್ಟಿಸೋದಿರ್ಬೋದು, ಕಂಪ್ಲೇಂಟ್ ಮುಖೇನ ಹಲವಾರು ರೀತಿ ನಾವು ಮಾಡಿ ಪೊಲೀಸ್ ಇಲಾಖೆ ಜೊತೆ ಟೀಕೆ ಮಾಡಿದಿರಲ್ಲ. ಹೌದು, ನಮ್ಮ ಅನುಭವ ಹೇಗೆ ಅಂತಂದ್ರೆ ಸರ್, ಅವ್ರ ಜೊತೆ ಹೋಗಿದೀವಿ ಮಾಡಿದೀವಿ ಅಂತ ಸಂದರ್ಭದಲ್ಲಿ ಅವರು ತಕ್ಕ ಪಾಠನ ಕಲಿಸಿ ಅವರು ಏನ್ ಮಾಡ್ಬೇಕು ಸರ್ ಅದನ್ನ ಮಾಡಿದ್ದಾರೆ. ಹಲವಾರು ಪ್ರಕರಣಗಳು ದಾಖಲಾಗಿದೆ ಇದ್ರ ಬಗ್ಗೆ ಹಲವಾರು ಪ್ರಕರಣಗಳಲ್ಲ ಸರ್. ತಿಂಗಳಿಗೊಂದು 2-3 ರೈಡ್ ಅಂತೂ ನಡೆಯುತ್ತೆ ಸರ್. ಹೇಗೆ ಅಂತ ಹೇಳಿದ್ರೆ ಇದು ಇಲ್ಲಿ ಆಗ್ಬಿಡುತ್ತೆ ಸರ್ ಬೆಂಗಳೂರಲ್ಲಿ. ಇದು ಎಲ್ಲಾ ಏರಿಯಾದಲ್ಲೂ ಇದೆ, ಅದು ಇದು ಅಂತ ಇಲ್ಲ ಸರ್. ಬೆಂಗಳೂರು ಹೇಗೆ ಬೆಳೀತಾ ಇದೆಯೋ ಹಾಗೆ ಇದು ನಾಯಿ ಕೊಡೆಗಳ ತರ ಸರ್ ಬೆಳ್ಕೊಂಡು ಹೋಗ್ತಾ ಇದೆ ಅಷ್ಟೇನೆ. ಓಕೆ, ಆಯ್ತು. ನಾವು ಇವತ್ತು ಮಸಾಜ್ ಪಾರ್ಲರ್ ಬಗ್ಗೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದೀವಿ, ಆದರೆ ಇನ್ನೂ ನಾನು ನಿಮಗೆ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಇನ್ನು ಹೆಚ್ಚಿನ ರೀತಿ ಮಾಹಿತಿನ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಆಗ್ಬೋದು, ಸಾಮಾಜಿಕ ಜಾಲತಾಣದ ಫೇಸ್ಬುಕ್ ಆಗ್ಬೋದು, ಈ ಥರ ಎಲ್ಲ ಥರದ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಡಿಜಿಟಲ್ ಮಾಧ್ಯಮನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.